ಕಿತ್ತಾಟದ ಮಧ್ಯೆ ನಂಗೆ ಕುರ್ಚಿ ಬೇಡ ಎಂದ್ರ ಡಿಕೆಶಿ. ಬಿಜೆಪಿ ಸೇರ್ತಾರ ಡಿಸಿಎಂ ಡಿಕೆ ಶಿವಕುಮಾರ್. ತಂದೆಗೆ ಡಿಕೆಶಿಯ ಪುತ್ರಿ ಐಶ್ವರ್ಯ ಭಾರಿ ಒತ್ತಡ. ಕನಕಪುರ ಬಂಡೆಯಂತೆ ಐಶ್ವರ್ಯನು ಗಟ್ಟಿಗಿತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅವರವರಲ್ಲೇ ಒಂದೊಂದು ಬಣ ಸೃಷ್ಟಿಯಾಗಿದೆ. ಒಂದು ಕಡೆ ಸಿಎಂ ಬಣ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಇದ್ರೆ, ಮತ್ತೊಂದೆಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ ಬಣವಿದೆ. ಈ ಬಣ ದಲಿತ ಸಿಎಂ ಮಾಡಲೇಬೇಕೆಂದು ಪಟ್ಟು ಹಿಡಿದು ಕುಳಿತಿದೆ. ಆದ್ರೆ ಡಿಸಿಎಂ ಡಿಕೆಶಿ ಮಾತ್ರ ನಾನು ಸಿಎಂ ಆಗಲೇಬೇಕು ಅಂತ ಹಠ ಹಿಡಿದು ನಿಂತಿದ್ದಾರೆ. ಆದ್ರೆ ಅದು ಸಾಧ್ಯವಾಗುತ್ತಿಲ್ಲ. ಇದರ ಮಧ್ಯೆ ನನಗೆ ಸಿಎಂ ಕುರ್ಚಿ ಬೇಡ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗುವ ಸಾಧ್ಯತೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿದೆ. ಆದ್ರೆ ಅದಕ್ಕೆ ರೂವಾರಿಯೇ ಬೇರೆ ಇದ್ದಾರೆ. ಅದ್ಯಾರು ಗೊತ್ತಾ? ಅವರೇ ಡಿಸಿಎಂ ಡಿಕೆಶಿ ಅವರ ಮುದ್ದಿನ ಮಗಳು ಐಶ್ವರ್ಯ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೇನು ಪಾತಾಳಕ್ಕೆ ಹೋಯ್ತು ಎನ್ನುವಾಗ ಅದನ್ನ ಕಟ್ಟಿ ಬೆಳೆಸಿದವರು ಡಿಸಿಎಂ ಡಿಕೆ ಶಿವಕುಮಾರ್. ಇವರು ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಪಕ್ಷ ಸಂಘಟನೆ ಮಾಡಿ ಯುವಕರನ್ನ ಕೇಂದ್ರೀಕರಿಸಿ ತಳಮಟ್ಟದಿಂದ ಪಕ್ಷಕ್ಕೆ ಬಲ ನೀಡಿದ್ರು. ಇದರ ಪರಿಣಾಮವಾಗಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂತು. ಆಗ ನನಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ ಮುಂದೆ ಡಿಕೆಶಿ ಮನವಿ ಮಾಡಿದ್ರು. ಆದ್ರೆ ವರಿಷ್ಠರು ಮಾತ್ರ ಸಿಎಂ ಸಿದ್ದರಾಮಯ್ಯ ಕಡೆ ಬೆರಳು ತೋರಿಸಿದ್ರು. ಸಿಎಂ ಸಿದ್ದರಾಮಯ್ಯ ಅಹಿಂದ ಮತಗಳನ್ನ ಒಗ್ಗೂಡಿಸಿದ್ದಾರೆ. ಈಗಾಗಲೇ 5 ವರ್ಷ ಅಧಿಕಾರ ಪೂರೈಸಿ ಯಶಸ್ವಿಯಾಗಿದ್ದಾರೆ. ಭಾಗ್ಯಗಳ ಯೋಜನೆಯಿಂದ ಮನೆ ಮಾತಾಗಿದ್ದಾರೆ. ಅವರ ವರ್ಚಸ್ಸು ಹೆಚ್ಚಿದೆ. ಅವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಅವರನ್ನ ಸಿಎಂ ಮಾಡೋಣ, ನೀವು ಸ್ವಲ್ಪ ದಿನ ಕಾಯಿರಿ ಅಂತ ಡಿಕೆಶಿಗೆ ಸಮಾಧಾನ ಮಾಡಿ ಕಳಿಸಿತ್ತು. ಅದರಂತೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡಿದ್ರು. ಇದು ಡಿಕೆಶಿ ಹಾಗೂ ಅವರ ಪುತ್ರಿ ಐಶ್ವರ್ಯಗೂ ಪಿತ್ತ ನೆತ್ತಿಗೆ ಏರುವಂತೆ ಮಾಡಿತ್ತು. ಆದ್ರೂ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ರು. ಆದ್ರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಹಾಗಾಗಿ ಡಿಕೆಶಿ ಪುತ್ರಿ ರಾಂಗ್ ಆಗಿದ್ದಾರಂತೆ. ಎಸ್, ಸದ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಈಗ 2.5 ವರ್ಷ ತುಂಬಿದೆ. ಆದ್ದರಿಂದ ಕುರ್ಚಿ ಕಿತ್ತಾಟ ಮುನ್ನೆಲೆಗೆ ಬಂದು ಜೋರಾಗಿದೆ. ಸಿಎಂ ಹಾಗೂ ಡಿಸಿಎಂ ಮೇಲ್ನೋಟಕ್ಕೆ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಮೀಟಿಂಗ್ ಮಾಡಿ ಜನರ ಹಾಗೂ ವಿಪಕ್ಷಗಳ ಕಣ್ಣರೆಸೋ ತಂತ್ರ ಮಾಡ್ತಿದ್ದಾರೆ. ಇದು ಹೆಚ್ಚು ದಿನ ಉಳಿಯಲ್ಲ. ಯಾಕಂದ್ರೆ ಹೈಕಮಾಂಡ್ ನೀಡಿದ್ದ ಭರವಸೆಗಳು ತಲೆ ಕೆಳಗಾಗುತ್ತಿವೆ. ಹಾಗಾಗಿ ಡಿಕೆಶಿ ಮಗಳು ಐಶ್ವರ್ಯ ತಂದೆಗೆ ಒತ್ತಡ ಹಾಕುತ್ತಿದ್ದಾರೆ. ಆಗೋದಾದ್ರೆ ನೀವು ಸಿಎಂ ಆಗಿ, ಇಲ್ಲದಿದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ, ಆಗ ನೀವು ಸಿಎಂ ಆಗಬಹುದು ಅಂತ ಹೇಳುತ್ತಿದ್ದಾರಂತೆ. ತಂದೆ ಮೇಲೆ ಭಾರಿ ಒತ್ತಡ ಹಾಕುತ್ತಿದ್ದಾರಂತೆ. ಹೀಗಾಗಿ ಡಿಸಿಎಂ ಡಿಕೆಶಿ ಅವರು ಬಿಜೆಪಿಗೆ ಹೋಗುವ ಸಾಧ್ಯತೆ ಇದೆಯಂತೆ. ಅರೆ, ಮಗಳು ಹೇಳಿದ ತಕ್ಷಣವೇ ಡಿಕೆಶಿ ಬಿಜೆಪಿಗೆ ಹೋಗ್ತಾರಾ ಅಂತ ಪ್ರಶ್ನೆ ಬರೋದು ಸಹಜ. ಆದ್ರೆ ಡಿಕೆಶಿ ಮಗಳು ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ ಎಂದುಕೊಳ್ಳೋದು ಮೂರ್ಖತನ. ಡಿಕೆ ಶಿವಕುಮಾರ್ ಹೇಗೆ ಕನಕಪುರ ಬಂಡೆಯಂತೆ ಇದ್ದಾರೋ ಹಾಗೇನೆ ಮಗಳು ಕೂಡ ಇದ್ದಾರೆ. ರಾಜಕೀಯ ತಂತ್ರಗಾರಿಕೆಯಲ್ಲಿ ಐಶ್ವರ್ಯ ಕೂಡ ನಿಪುಣತೆ ಹೊಂದಿದ್ದಾರೆ. ತಂದೆ ಪರ ಇವರೇ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಅವರ ಎಲ್ಲಾ ರಾಜಕೀಯ ವ್ಯವಹಾರಗಳನ್ನು ಐಶ್ವರ್ಯ ಅವರೇ ನೋಡಿಕೊಳ್ಳುತ್ತಿದ್ದಾರೆ. ತಂದೆಗೆ ಬೇಕಾದ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಸದ್ಯ ಐಶ್ವರ್ಯ ಶಿಕ್ಷಣ ವಿಭಾಗದಲ್ಲಿ ಕೆಲಸ ಮಾಡುತ್ತಾ ತಂದೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮಗಳು ಹೇಳಿದಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೇಳುತ್ತಿದ್ದಾರಂತೆ. ಹಾಗಾದ್ರೆ ಬಿಜೆಪಿಗೆ ಹೋದ ತಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಅದು ಸಾಧ್ಯನಾ? ನೋ, ಅದು ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಬಿಜೆಪಿಯಲ್ಲಿ ಸದ್ಯ ಹೇಳಿಕೊಳ್ಳುವಂತ ಲೀಡರ್ಸ್ಗಳಿಲ್ಲ. ಸಿಎಂ ಆಗುವ ಲಕ್ಷಣ ಇರುವಂತವರು ಯಾರೂ ಇಲ್ಲ. ಬಿಎಸ್ ಯಡಿಯೂರಪ್ಪನವರ ನಂತರ ಬಿಜೆಪಿ ಮನೆಯೊಂದು 3 ಬಾಗಿಲಾಗಿದೆ. ಹಾಗಾಗಿ ಸಮರ್ಥ ನಾಯಕನಿಲ್ಲ. ಪಕ್ಷವನ್ನ ದೃಢ ನಿಷ್ಠೆಯಿಂದ ಬೆಳೆಸಿಕೊಂಡು ಹೋಗುವ ಶಕ್ತಿ ಯಾರಿಗೂ ಇಲ್ಲ. ಸದ್ಯ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಪಕ್ಷ ಸಂಘಟನೆಗೆ ಕಸರತ್ತು ನಡೆಸುತ್ತಿರಬಹುದು. ಆದ್ರೆ ಹೆಚ್ಚಿನ ರಾಜಕೀಯ ಅನುಭವವಿಲ್ಲ. ಇತ್ತ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದವರು.
ಈಗ ಅವರ ವರ್ಚಸ್ಸು ಕೂಡ ಪಕ್ಷದಲ್ಲಿ ಇಲ್ಲ. ಅವರು ಅಧಿಕಾರವನ್ನು ಪೂರೈಸಿಲ್ಲ. ಹಾಗೆ ಸದಾನಂದ ಗೌಡರು ಸಿಎಂ ಆಗಿದ್ದವರು. ಇವರು ಇದ್ರೂ ಕೂಡ ಹಲವು ವಿವಾದಗಳಿಗೆ ಗುರಿಯಾಗಿ ಸಿಎಂ ಸ್ಥಾನ ಪೂರ್ಣಗೊಳಿಸಲಿಲ್ಲ. ಹೀಗಾಗಿ ಯಾರೂ ಸಮರ್ಥ ನಾಯಕ ಇಲ್ಲ. ಈ ಮಧ್ಯೆ ಕನಕಪುರ ಬಂಡೆ ಬಿಜೆಪಿಗೆ ಬಂದ್ರೆ ಎಲ್ಲರೂ ಒಪ್ಪಬಹುದು, ಆದ್ರೆ ಸಿಎಂ ಆಗೋಕೆ ಯಾರೂ ಒಪ್ಪಲ್ಲ. ಎಸ್, ಡಿಕೆಶಿಗೆ ಬಿಜೆಪಿಯಲ್ಲಿ ಸಿಎಂ ಸ್ಥಾನ ಕೊಟ್ರೆ ಏನಾಗುತ್ತೆ ಗೊತ್ತಾ? ಬಿಜೆಪಿ ಹಿರಿಯ ನಾಯಕರು ದಂಗೆ ಹೇಳ್ತಾರೆ. ನಾವು ಪಕ್ಷ ಸಂಘಟನೆ ಮಾಡಿದ್ದೇವೆ, ಸಂಘ ಪರಿವಾರದಿಂದ ಬಂದಿದ್ದೇವೆ, ನಮ್ಮನ್ನ ಏಕೆ ಪರಿಗಣಿಸುತ್ತಿಲ್ಲ? ಮೊನ್ನೆ ಪಕ್ಷಕ್ಕೆ ಬಂದವರನ್ನ ಸಿಎಂ ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಆಕ್ರೋಶ ಹೊರಹಾಕಬಹುದು. ಮೊದಲು ಪಕ್ಷಕ್ಕೆ ದುಡಿದವರಿಗೆ ಅವಕಾಶ ಕೊಡಿ, ನಂತರ ವಲಸೆ ಬಂದವರಿಗೆ ಮಣೆ ಹಾಕಿ ಎನ್ನಬಹುದು. ಕಾರ್ಯಕರ್ತರು ಕೂಡ ರೆಬೆಲ್ ಆಗಬಹುದು. ಇತ್ತ ಯತ್ನಾಳ್ ಕೂಡ ನಾನು ಸಿಎಂ ಆಗ್ತೀನಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಇವರ ಅಭಿಮಾನಿಗಳು ರೊಚ್ಚಿಗೇಳಬಹುದು. ಅತ್ತ ಹಿರಿಯ ನಾಯಕ KS ಈಶ್ವರಪ್ಪ ಅಭಿಮಾನಿಗಳು ಕೂಡ ರೊಚ್ಚಿಗೇಳಬಹುದು. ಹಿರಿಯ ನಾಯಕರಿಗೆ ಮೊದಲು ಅವಕಾಶ ಕೊಡಿ ಅಂತ ಮೋದಿ ಅಮಿತ್ ಶಾ ಬಳಿ ಲಾಬಿ ನಡೆಸಬಹುದು. ಪಕ್ಷದ ಕಾರ್ಯಕರ್ತರು ಕೂಡ ಬೇಸರದಿಂದ ಪಕ್ಷ ಬಿಟ್ಟು ಬೇರೆ ಪಕ್ಷದ ಕಡೆ ಮುಖ ಮಾಡಬಹುದು. ಇದು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗಬಹುದು. ಹಾಗಾಗಿ ಡಿಕೆಶಿ ಬಿಜೆಪಿಯಲ್ಲಿ ಸಿಎಂ ಆಗೋದು ಸುಲಭದ ಮಾತಲ್ಲ. ಒಂದು ವೇಳೆ ಬಿಜೆಪಿಯಿಂದ ಡಿಕೆಶಿ ಸಿಎಂ ಆದ್ರೂ ಅಂದುಕೊಳ್ಳಿ, ಬಿಜೆಪಿ ಛಿದ್ರವಾಗೋದು ಖಚಿತ. ಹಾಗಾಗಿ ಡಿಕೆಶಿ ಸಿಎಂ ಆಗುವ ಆಸೆ ಅಷ್ಟು ಸುಲಭ ಇಲ್ಲ. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಗೊತ್ತಿಲ್ಲ. ಒಂದು ವೇಳೆ ಡಿಕೆಶಿಯನ್ನ ಸಿಎಂ ಮಾಡದೇ ಇದ್ರೆ ಪಕ್ಷದಲ್ಲಿ ಮತ್ತೊಂದು ಕ್ರಾಂತಿಯಾದ್ರೂ ಅಚ್ಚರಿಯಿಲ್ಲ. ಹೀಗಾಗಿ ರಾಜ್ಯ ರಾಜಕೀಯದ ಬಗ್ಗೆ ಭಾರೀ ಕುತೂಹಲ ಮೂಡಿಸಿದೆ. ಏನಾಗುತ್ತೋ ಕಾದು ನೋಡಬೇಕಿದೆ.